यादवेन्द्राय ज्ञानमुद्राय योगिने नाथार्गमणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। रामाय ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्ध विद्याय मध्वाय जन्मो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। ಹರಿ ಓಂ. ಸೊ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ, ಇಂದ್ರ ಬಂದು ಕೇಳ್ತಾನೆ, ಯಾಕಮ್ಮ ಅಳ್ತಾ ಇದ್ದಿ ನೀನು? ಇಂದ್ರಸೇನೆಯನ್ನು ನೋಡಿ ಕೇಳ್ತಾನೆ, ಯಾಕೆ ಅಳ್ತಾ ಇದೀಯಾ ಅಂತ. ಇಂದ್ರಸೇನೆ ಹೇಳ್ತಾಳೆ, ನಾನು ಇವರ ಹತ್ರ ಅಂತೇಳಿದರೆ ವಟುರೂಪಿಯಾಗಿದ್ದ ಆ ರುದ್ರದೇವರನ್ನು ತೋರಿಸಿ ಹೇಳ್ತಾಳೆ, ಇವರು ನನಗೆ, ಇವರು ಅಂದರೆ ಯಾರು ಅಂತ ಹೇಳೋದಿಲ್ಲ, ಇವರು ನನಗೆ, ನಾನು ಕೇಳಿದೆ ಪತಿಂ ದೇಹಿ ಅಂತ ಒಬ್ಬರು ಅಂತೇಳಿದರೆ ಪತಿಂ ದೇಹಿ ಅಂತ ಕೇಳಿದ್ದು, ನನಗೆ ನನ್ನ ನಿಯತ ಪತಿ ಬೇಕು ಅಂತ ಹೇಳ್ಕೊಂಡು. ಆದರೆ ಇವರು 5 ಸಲ ಹೇಳಿಬಿಟ್ರು ನನಗೆ 5 ಜನ ಗಂಡಂತರ ಸಿಗ್ತಾರೆ, ನಾನು ಏನು ಮಾಡಲಿ, ಇದು ನನಗೆ ತಲೆ ಬಿಸಿಯಾಗಿದೆ ಅಂತ ಹೇಳ್ಕೊಂಡು ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದ್ಲು. ದೇವೇಂದ್ರ ಹೇಳಲಿಕ್ಕೆ ಶುರು ಮಾಡಿದ, ಅರೆ ಯಾರಯ್ಯ ನೀನು ಅಂದೇ ದುರ್ಮತೆ, ಗೊತ್ತಿಲ್ಲ ಅವನಿಗೆ ತಾನು ರುದ್ರದೇವರಿಗೆ ಹೇಳ್ತಾ ಇದ್ದೇನಂತ. ಸೊ ವಟು ರೂಪದಲ್ಲಿ ಇದ್ದಾರಲ್ವ, ಸೊ ಏನೋ ವಟುರೂಪಿ ಬ್ರಾಹ್ಮಣ ಬ್ರಹ್ಮಚಾರಿ ಅಂತ ಹೇಳಿದ್ರೆ ಯಾರಾದರೂ ಒಂದು ಆಶೀರ್ವಾದ ಕೇಳಿದರೆ 1 ಸಲ ಕೇಳಿದ್ದು, ಅದು ಏನನ್ನು ಕೇಳಿದ್ದಾರೆ? ಗಂಡನನ್ನು ಕೇಳಿದ್ದಾರೆ. ಯೋಚನೆ ಬೇಡವಾ ಏನು ಕೇಳಿದ್ದಾರೆ ಅಂತ? ಗಂಡನನ್ನು ಕೇಳಿದರೆ ನೀನು ಗಂಡನನ್ನು ಕೊಟ್ಟಿದ್ದೇನೆ ಕೊಡ್ತೇನೆ 5 ಸಲ ಹೇಳಿದರೆ ಅಂತೇಳಿದ್ರೆ ಏನು ಮಾಡಬೇಕು ಇವಳು 5 ಜನ ಗಂಡಂದ್ರನ್ನು ಹಿಡ್ಕೊಂಡು ಅಂತ ಹೇಳ್ಕೊಂಡು ಇಂದ್ರ ಬೊಬ್ಬೆ ಹೊಡಿತಾ ಇದ್ದಾನೆ. ಉಚ್ಚೈಹಿ, ಬಹಳ ಜೋರಾಗಿ ಸ್ವರದಿಂದ ಹೇಳ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ, ಅಜಾನನ್ ಶಕ್ರ ಆಹಾ, ರುದ್ರದೇವರಂತ ಗೊತ್ತಿಲ್ಲದೆ ಹೇಳ್ತಾ ಇದ್ದಾನೆ. ಭುವನತ್ರಯೇ ಮತ್ ಪಾಲಿತೆ, ಈ ಭುವನತ್ರಯ ಅಂದರೆ 3 ಲೋಕಗಳು ನನ್ನಿಂದ ಪಾಲಿತವಾಗಿ ಇರುವಾಗ, ನನ್ನ ಈ 3 ಲೋಕಗಳನ್ನು ಯಾರು ಆಳ್ತಾ ಇರೋದು? ನಾನು. ಸೊ ಈ ಲೋಕದಲ್ಲಿ ಏನಾದರೂ ಕೂಡ ನನಗಲ್ಲ ಜವಾಬ್ದಾರಿ. ಸೊ ನನ್ನ ಲೋಕದಲ್ಲಿ ಏನಾಗ್ತಾ ಉಂಟು? ಈ ಒಳ್ಳೆ ಹೆಂಗಸು ಅಂತ ಹೇಳಿದರೆ ಇವಳು ವರಸ್ತ್ರೀ, ಇವಳು ಈ ಯೋಷಿತಂ ಇಂತಹ ಅಂತ ಹೇಳಿದರೆ ಬೆಚಾರಿ ಅವರದಂತ ಇದು ಹಿಂದಿಯಲ್ಲಿ ಹೇಳುವಂಥದ್ದು ಅಂತ ಹೇಳಿದರೆ ಈ ಪಾಪದ ಈ ಹೆಂಗಸನ್ನು ಯಾಕೆ ಅಳಿಸ್ತಾ ಇದ್ದೀಯಾ? ಯೋಷಿತಂ ತ್ವಂ, ನೀನು ವೃಥಾ ಶಪಸಿ, ಯಾಕೆ ಸುಮ್ಮನೆ ನೀನು ಈ ರೀತಿ ಶಾಪ ಕೊಟ್ಟು, ಅಂದರೆ ವರ ಕೇಳಿದ್ದಕ್ಕೆ 1 ಸಲ ಗಂಡ ಬೇಕು ಅಂತ ಕೇಳಿದ್ದಕ್ಕೆ ನೀನು 5 ಸಲ ಗಂಡನನ್ನು ಸ್ಯಾಂಕ್ಷನ್ ಮಾಡಿದರೆ, ವರ ಕೊಟ್ಟರೆ ಅದು ವರ ಆಗಿ ಇರ್ತದ ಅಂತೇಳಿದರೆ 5 ಗಂಡಂದಿರಾದರೆ ಅದು ವರವ, ಅದು ಶಾಪ. ಇಂಥ ಪಾಪದ ಈ ಹೆಂಗಸನ್ನು ಯಾಕೆ ಶಾಪ ಕೊಟ್ಟೆ ನೀನು ಅಂತ ಜೋರು ಮಾಡ್ತಾನೆ ಇಂದ್ರ ರುದ್ರದೇವರನ್ನು ಕುರಿತು. ಅಲ್ಲಿವರೆಗೆ ಆವಾಗ ರುದ್ರದೇವರಿಗೆ ಏನಾಗ್ತದೆ? ಸಿಟ್ಟು ಬಂದು ಬಿಡ್ತದೆ. ಇತೀರಿತೇ ಶಿವಪ್ರಾಹ, ರುದ್ರದೇವರೇನು ಮಾಡ್ತಾರೆ? ಬಹಳ ಯಾವ ರೀತಿಯಲ್ಲಿ ಬೆದರಿಸಿದ್ದಾನೋ ಇಂದ್ರ ಹಾಗೆ ವಾಪಸ್ ಕೊಡ್ತಾ ಇದ್ದಾರೆ. ಹೇಳ್ತಾರೆ, ಇತೀರಿತೇ, ಈ ರೀತಿ ಇಂದ್ರನು ಹೇಳಲು ಶಿವಪ್ರಾಹ, ಶಿವನು ಹೇಳಿದ, ರುದ್ರದೇವರು ಹೇಳಿದರು ಏನಂತ? ಪತ, ಹೋಗಿ ಬೀಳು ಭೂಮಿಯಲ್ಲಿ, ನಿನಗೆ ದೇವಲೋಕದಲ್ಲಿ ಇದ್ದುಕೊಂಡು ದೇವಲೋಕದ ಒಡೆಯ 3 ಲೋಕದ ಒಡೆಯ ಅಂತ ಬಹಳ ಅಹಂಕಾರ ಬಂದಿದೆ. ಯಾರನ್ನು ಹೇಗೆ ಮಾತಾಡಿಸ್ಬೇಕಂತ ಗೊತ್ತಿಲ್ಲ. ವಿನಯ ಅನ್ನುವಂಥದ್ದನ್ನು ಮರೆತೇ ಬಿಟ್ಟಿದ್ದೀಯಾ. ಅಹಂಕಾರ ಒಂದೇ ಎದುರು ಬರ್ತಾ ಇದೆ, ಅಹಂಕಾರ, ಕೋಪ ಇದೆಲ್ಲ. ಸೊ ಏನಂತೇಳಿದರೆ ಅದಕ್ಕೆ ಮಾನುಷ್ಯಂ ಆಪ್ನುಹಿ, ನೀನು ಮನುಷ್ಯನಾಗಿ ಹೋಗು. ಸೊ ಮನುಷ್ಯನಾಗಬೇಕಿದ್ರೆ ದೇವಲೋಕದಿಂದ ಕೆಳಗೆ ಬೀಳಲೇಬೇಕು. ಪತ, ಬೀಳು, ದೇವಲೋಕದಿಂದ ಬೀಳು, ಮನುಷ್ಯನಾಗು ಅಂತ ಇಂದ್ರನಿಗೆ ರುದ್ರದೇವರು ಶಾಪ ಕೊಡ್ತಾರೆ. ಅದೇ ಇಂದ್ರ ಮುಂದೆ ಅರ್ಜುನನಾಗುವುದು ಅನ್ನುವಂಥದ್ದು ನೋಡುವ. ಈಗ ವೈಲರೆ ಪಶ್ಯಾತ್ರ ಪದವಜ್ಞಾನ ಪತಿತಾನ್ ಸ್ವಾದೃಶಾನ್ ಸುರಾ. 160ನೇ ಶ್ಲೋಕ.
ಇಂದ್ರನಿಗೆ ಶಿವನು ಶಾಪ ಕೊಟ್ಟು ಆಮೇಲೆ ಹೇಳುತ್ತಾನೆ, ಇವಳಿಗೆ ನೀನು ಗಂಡನೇ ಆಗುತ್ತಿ. ಈ ದ್ರೌಪದಿ ಶರೀರದಲ್ಲಿರತಕ್ಕಂತಹ ಶಚಿ ದೇವಿಯು ನಿನ್ನನ್ನೇ ಪರಿಗ್ರಹಿಸುವಳು. ಆದುದರಿಂದಲೇ ಸ್ವಯಂವರದಲ್ಲಿ ದ್ರೌಪದಿ ದೇವಿಯು ಇಂದ್ರನ ಅವತಾರವಾದ ಅರ್ಜುನನ ಕುತ್ತಿಗೆಯಲ್ಲಿಯೇ ಮಾಲಿಕೆಯನ್ನು ಹಾಕುತ್ತಾಳೆ. ನನ್ನನ್ನು ತಿರಸ್ಕರಿಸುವುದರಿಂದ ಬಿದ್ದಿರತಕ್ಕಂತಹ ನಿನ್ನಂತಹ ಇತರ ದೇವತೆಗಳನ್ನು ಕೂಡ ಈ ಪರ್ವತದ ಕೆಳಗೆ ನೋಡುವಂತ ಈಶ್ವರ ಹೇಳುತ್ತಾನೆ. ಸೊ ಅದನ್ನು ಓದಿಬಿಡಿ. ಗಿರೇರಧಸ್ತಾತ್ ಗಿರೇರಧಸ್ತಾದಸ್ಯೈವೇತ್ಯುಕ್ತೋऽಸೌ ಪಾಕಶಾಸನಃ ಉದ್ಬಬರ್ಹ ಗಿರಿಂ ತಂತು ದದರ್ಶಾತ್ರಚತಾನ್ ಸುರಃ. 141ನೇ ಶ್ಲೋಕ. ಈ ರೀತಿ ಶಿವನು ಇಂದ್ರನಿಗೆ ಹೇಳುತ್ತಿರಲು ಇಂದ್ರ ಏನ್ ಮಾಡ್ತಾನೆ, ಆ ಪರ್ವತವನ್ನು ಎತ್ತುತ್ತಾನಂತೆ. ಎತ್ತಿದಾಗ ಅಲ್ಲಿ ಪರ್ವತದ ಕೆಳಗೆ ಶಾಪಗ್ರಸ್ತರಾಗಿ ಕೆಳಗೆದ್ದ ದೇವತೆಗಳನ್ನು ಕಾಣುತ್ತಾನೆ. ಅಸ್ಯಾಶ್ಚ ಭರ್ತಾ ಭವಸಿ ತ್ವಾಂ ಏವೈಷಾ ವರಿಷ್ಯತಿ ಪಶ್ಚಾತ್ರ ಮತ್ ಅವಜ್ಞಾನಾತ್ ಪತಿತಾನ್ ತ್ವಾದೃಶಾನ್ ಸುರಾನ್ ಗಿರೇಃ ಅಧಸ್ತಾತ್ ಅಸ್ಯೈವ ಇತ್ಯುಕ್ತೋऽಸೌ ಪಾಕಶಾಸನಃ ಉದ್ಬಬರ್ಹ ಗಿರಿಂ ತಂ ತು ದದರ್ಶಾತ್ರ ಚ ತಾನ್ ಸುರಾನ್. ಅಸ್ಯಾಶ್ಚ ಭರ್ತಾ ಭವಸಿ, ನೀನು ಕೆಳಗೆ ಬಿದ್ದು ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿದಾಗ ಇವಳದ್ದೇ ಗಂಡ ಆಗ್ತಿ. ಈಗ ಯಾವ ಹೆಂಗಸನ್ನು ನೀನು ಅಳಿಸ್ತಾ ಇದೆಯಲ್ಲ ಇಂದ್ರಸೇನೆ, ಆ ಇಂದ್ರಸೇನೆ ಒಳಗಿದ್ದಾಳಲ್ಲ ಯಾರು, ಶಚಿದೇವಿ. ಸೊ ಇಂದ್ರ ಸೇನೆಯ ಒಳಗೆ ಒಬ್ಬಳು ಶಚಿದೇವಿಯೇ. ಸೊ ರುದ್ರದೇವರು ಹಾಗೆ ಹೇಳುವಾಗ ಅವರ ಮನಸ್ಸಿನಲ್ಲಿ ಏನುಂಟು, ಇವಳ ಒಳಗಿರುವಂಥ ಶಚಿದೇವಿಗೆ ನೀನೇ ಗಂಡನಾಗುವುದು. ಅಸ್ಯಾಶ್ಚ ಭರ್ತ, ಅಸ್ಯ ಅವಳ, ಚ ಭರ್ತಾ ಭವಸಿ, ಭರ್ತ ಅಂದರೆ ಗಂಡ, ಭರ್ತೃ ಭರ್ತ, ಕರ್ತೃ ಕರ್ತ, ಹಾಗೆ ಪಿತೃ ಪಿತಾ, ಮಾತೃ ಮಾತಾ, ಹಾಗೆ. ಸೊ ಭರ್ತೃ ಭರ್ತ, ನೀನೇ ಅವಳಿಗೆ ಗಂಡ, ಶಚಿದೇವಿಗೆ ನೀನೇ ಗಂಡ ಅಂತೇಳಿದರೆ ಈ ಹೆಂಗಸನ್ನು ನೀನು ಯಾರನ್ನು ಅಳಿಸ್ತಾ ಇದೆಯೋ ಇವಳಿಗೆ ನೀನು ಗಂಡನಾಗ್ತಿ. ಈ ಹೆಂಗಸಿನ ಒಳಗೆ ಇದ್ದಾಳಲ್ಲ ಶಚಿದೇವಿ, ಅವಳಿಗೆ ನೀನು ಗಂಡನಾಗ್ತಿ ಅಂತ. ಅಸ್ಯಾಶ್ಚ ಭರ್ತ ಭವಸಿ, ಭವಸಿ ಆಗುತ್ತೀಯಾ, ಭವತಿ ಅಂದರೆ ಅವನು ಆಗುತ್ತಾನೆ, ನೀನು ಅಂತೇಳಿದರೆ ತ್ವಂ ಭವಸಿ, ನೀನು ಆಗುತ್ತೀಯಾ. ತ್ವಾಂ ಏವೈಷಾ ವರಿಷ್ಯತಿ, ತ್ವಾಂ ಅವಳು, ಏವ ಏಷಾ ವರಿಷ್ಯತಿ ಅವಳೇ ನಿನ್ನನ್ನು ವರಿಸುತ್ತಾಳೆ. ಎಲ್ಲಿ ಇದು? ಆ ಶಚಿದೇವಿ ಅಂತೇಳಿದರೆ ಆ ಶಚಿದೇವಿ ಒಟ್ಟಿಗೆ ಇನ್ನೂ 4 ಜನ ದೇವಿಯರು ಇರ್ತಾರೆ. ಆ 5 ಜನ ದೇವಿಯರು ದ್ರೌಪದಿಯ ಒಳಗಿರ್ತಾರೆ. ಸೊ ದ್ರೌಪದಿ ಅಂತೇಳಿದರೆ ಯಾರು? ಭಾರತೀ ದೇವಿಯೇ ದ್ರೌಪದಿ. ಆ ಭಾರತೀ ದೇವಿಯೊಟ್ಟಿಗೆ ಶಚಿದೇವಿ ಮೊದಲಾದವರು ಎಲ್ಲರೂ ಇರ್ತಾರೆ. ಆ ಶಚಿದೇವಿಯೇ ನಿನ್ನನ್ನು ವರಿಸ್ತಾಳೆ ಅಂತೇಳಿದರೆ ಅವಳು ಭಾರತೀ ದೇವಿ. ಭಾರತೀ ದೇವಿ ಒಟ್ಟಿಗಿರುವಂಥ ಶಚಿದೇವಿ ಇದ್ದಾಳಲ್ವ, ಸ್ವಯಂವರದಲ್ಲಿ ಅವಳನ್ನೇ ನೀನು ಗೆಲ್ಲುವುದು, ಆಮೇಲೆ ನಿನಗೆ ಅವಳೇ ಮಾಲೆ ಹಾಕುವುದು. ಅಂದರೆ ಎಷ್ಟು ಸ್ಪಷ್ಟ ನೋಡಿ. ದ್ರೌಪದಿಯ ಒಳಗೆ 5 ಜನ ಅಂತೇಳಿದರೆ ಅವರು ಯೋಷಿತರು ಇದ್ದಾರೆ. ಯೋಷಿತ ಅಂತೇಳಿದರೆ ಸ್ತ್ರೀಯರು, 5 ಜನ ಸ್ತ್ರೀಯರಿದ್ದಾರೆ. ಆ ಸ್ತ್ರೀಯರಿಗೆ ಏನಂತೇಳಿದರೆ ಉಷಾದೇವಿ ಅಂತ ಹೇಳಿದ್ರೆ ಅವಳು ಒಬ್ಬಳಾದರೂ ಸಹ ಇಬ್ಬರಿಗೆ ನೋಡ್ಕೊಳ್ತಾಳೆ ಅವಳು, ನಕುಲ ಮತ್ತು ಸಹದೇವರು ಅಂತೇಳಿದ್ರೆ ಅವಳಿಗೆ ಒಬ್ಬಳಾದರೂ ಅವಳು ಇಬ್ಬರು ಲೆಕ್ಕ ಅವಳು. ಸೊ ಆ ರೀತಿ ದ್ರೌಪದಿಯಲ್ಲಿ ಒಳಗಿರುವಂತಹ ಆ ಸ್ತ್ರೀಯರಿದ್ದಾರೆ. ಉಮಾದೇವಿ ಇದ್ದಾಳೆ, ಅವಳಿಗೇನು ಕೆಲಸ ಇಲ್ಲ ಅಲ್ಲಿ. ಸೊ ಉಮಾದೇವಿ ಸುಮ್ಮನೆ ಇರೋದು ಅಷ್ಟೇ. ಸೊ ಈ 5 ಜನ ಸ್ತ್ರೀಯರಿಗೆ ವ್ಯವಸ್ಥೆ ಮಾಡಿ ಕೊಡುವಾಗ ಅದು ಯಾಕೆ ಉಮಾದೇವಿಗೆ ವ್ಯವಸ್ಥೆ ಆಗಲಿಲ್ಲ ಅದು ಮುಂದೆ ಬರ್ತದೆ. ಸೊ ಹೀಗೆ 5 ಜನ ಗಂಡಂದಿರು ಅವರಿಗೆ ಅಲ್ಲಿ ಒಳಗಿಂದ ದ್ರೌಪದಿಯ ಒಳಗೆ ಅಷ್ಟೇ ಜನ ದೇವಿಯರು ಕೂಡ ಇದ್ದಾರೆ. ಸೊ ಅಷ್ಟೇ ಜನ ದೇವಿಯರು ಅಂತೇಳಿದರೆ ಅರ್ಜುನ ಏನು ಮಾಡಿದ, ಆ ಸ್ವಯಂವರದಲ್ಲಿ ಏನು ಮಾಡಿದ್ದಾನೆ, ಆ ಯಂತ್ರವನ್ನು ಭೇದಿಸಿ ಆ ದ್ರೌಪದಿಯನ್ನು ಗೆಲ್ತಾನೆ ಅಂತೇಳಿದರೆ ಇಲ್ಲಿ ಹೇಗೆ ಅಂತೇಳಿದರೆ ಅರ್ಜುನನು ಶಚೀದೇವಿಯನ್ನು ಗೆಲ್ತಾನೆ.
ಶಚೀದೇವಿಯೇ ಆ ಸ್ವಯಂವರದಲ್ಲಿ ಅರ್ಜುನನಿಗೆ ವರಮಾಲೆಯನ್ನು ಅರ್ಪಿಸ್ತಾಳೆ ಅಂಥೇಳಿದರೆ ಆವಾಗ ಭಾರತೀ ದೇವಿ ಇದ್ದರೂ ಭಾರತೀ ದೇವಿ ಸುಪ್ತಳಾಗಿರ್ತಾಳೆ. ಸೊ ಅಲ್ಲಿ ಶಚೀದೇವಿದು ಕೆಲಸ ಆಗ್ತಾ ಇರ್ತದೆ. ಸೊ ಯಾವಾಗ ಭೀಮಸೇನ ಎದುರು ಬರ್ತಾನೆ ಆವಾಗ ಭಾರತೀ ದೇವಿ ಎದುರು ಬರ್ತಾಳೆ. ಹೀಗೆ ನೋಡುವವರ ಕಣ್ಣಿಗೆ ದ್ರೌಪದಿ ಮಾತ್ರ, ಆದರೆ ಎಲ್ಲ ದೇವಿಯರು ಅವರವರ ಗಂಡಂದಿರು ಬರುವಾಗ ಅವರವರು ಆ್ಯಕ್ಟಿವ್ ಆಗ್ತಾರೆ. ಹೀಗೆ ಅಸ್ಯಾಶ್ಚ ಭರ್ತ ಭವಸಿ, ನೀನು ಇವಳನ್ನೇ ನೀನು ವರಿಸ್ತಿ, ಇವಳೇ ನಿನ್ನ ಹೆಂಡತಿ ಆಗ್ತಾಳೆ, ಇವಳಿಗೆ ನೀನು ಗಂಡನಾಗ್ತಿ. ಅಸ್ಯ ಅವಳ ಭರ್ತ ಭವಸಿ, ನೀನು ಗಂಡನಾಗುವುದು. ತ್ವಾಂ ಏವ ಏಷಾ ವರಿಷ್ಯತಿ ವರಿಸುವುದು. ಯಾರು ವರಿಸುವುದು? ಶಚೀದೇವಿಯೇ ನಿನ್ನನ್ನು ಮುಂದಕ್ಕೆ ವರಿಷ್ಯತಿ ಅಂದರೆ ಭವಿಷ್ಯತ್ ಕಾಲ. ಸೊ ಏನು ಅಂತ ಹೇಳಿದರೆ ವರಿಷ್ಯತಿ ನಿನ್ನನ್ನು ಇಲ್ಲಿ ಯಾವುದರಲ್ಲಿ ಆ ಸ್ವಯಂವರದಲ್ಲಿ ನಿನಗೆ ವರಮಾಲೆಯನ್ನು ಯಾರು ಹಾಕುವುದು ಅಂತ ಹೇಳಿದರೆ ಶಚೀದೇವಿಯೇ ನಿನಗೆ ವರಮಾಲೆಯನ್ನು ಹಾಕುವುದು ಅನ್ನುವಂಥದ್ದನ್ನು ರುದ್ರದೇವರು ಹೇಳಿ ಒಂದು ವ್ಯವಸ್ಥೆಯನ್ನು ಮಾಡಿ ಆಮೇಲಿಂದ ರುದ್ರದೇವರಿಗೆ ಏನಾಯಿತು, ಎಷ್ಟು ಸಿಟ್ಟಿದ್ದರೂ ಕೆಲಸ ಆಗಬೇಕಲ್ಲ, ಕೆಲಸ ಆಗುವಂಥದ್ದು ಆಗಬೇಕು, ಸಿಟ್ಟನ್ನು ಈಗ ತೋರಿಸ್ತೇನೆ ಅಂತ ತೋರಿಸ್ತಾ ಇದ್ದಾರೆ. ಪಶ್ಚಾತ್ರ ಮತ್ ಅವಜ್ಞಾನಾತ್ ಪತಿತಾನ್ ತ್ವಾದೃಶಾನ್ ಸುರಾನ್ ಪಶ್ಯ. ನೋಡು, ನೀನು ಅಹಂಕಾರ ಮಾಡಿಕೊಂಡು ನನಗೆ ಗದರಿಸ್ತೀಯಲ್ಲ, ನಾನು ಯಾರು ಅಂತ ಗೊತ್ತಾ? ನಿನಗೆ ಯಾರು ಅಂತ ಗೊತ್ತಾಗುವ ಮೊದಲೇ ಅಷ್ಟು ಅವಧಾನ ಇಲ್ಲ ನಿನಗೆ ಅಂತೇಳಿದರೆ, ಯಾರು ಅಂತ ಪರಿಚಯ ಮಾಡಿಕೊಂಡು ನಾನು ಗದರಿಸಬಹುದಾ ಅಲ್ಲ ಗದರಿಸಲಿಕ್ಕೆ ಆಗೋದಿಲ್ವಾ ಯೋಚನೆ ಮಾಡಬೇಕಲ್ಲ. ಸೊ ಯಾರನ್ನು ಕೂಡ ಅವರು ಯಾವ ವೇಷಭೂಷದಲ್ಲಿ ಇದ್ದಾರೆ ಅಷ್ಟೇ ನೋಡಿಕೊಂಡು ಇವನೇನು ಉಪಯೋಗಕ್ಕಿಲ್ಲ ಅಂತ ಎಣಿಸಿಕೊಂಡ್ರೆ ಅವನು ಎಷ್ಟು ದೊಡ್ಡ ಆಫೀಸರ್ ಕೂಡ ಆಗಿರ್ಬೋದು. ಆವತ್ತು ಅವನು ದೇವಸ್ಥಾನಕ್ಕೆ ಹೋಗುವಾಗ ಈ ವೇಷದಲ್ಲಿ ಬರ್ತಾ ಇರ್ಬೋದು. ಆದ್ದರಿಂದ ಯಾರನ್ನೂ ಒಂದು ವೇಷ ನೋಡಿಕೊಂಡು ಏನಂತ ಹೇಳಿದರೆ ಅಳಿಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಈ ಶ್ಲೋಕಗಳು ಹೇಳ್ತಾ ಇವೆ. ಅಂದರೆ ರುದ್ರದೇವರನ್ನು ತನ್ಕಿಂತ ಸ್ತರದಲ್ಲಿ ಎಷ್ಟೋ ಎತ್ತರ ಇರುವಂಥ ರುದ್ರದೇವರನ್ನು ಇಂದ್ರ ಏನು ಮಾಡಿದ್ದಾನೆ, ಅವಹೇಳನ ಮಾಡಿದ್ದಾನೆ. ಅದಕ್ಕೆ ಅವನಿಗೆ ಶಿಕ್ಷೆ ಸಿಗಲೇಬೇಕಲ್ವ. ಸೊ ಒಂದು ಶಿಕ್ಷೆ ಕೊಟ್ಟಾಯಿತು, ಹೋಗಿ ಏನು ಭೂಮಿಯಲ್ಲಿ ಬೀಳು ಅಂತ. ಭೂಮಿಯಲ್ಲಿ ಬಿದ್ದ ಮೇಲೆ ಒಂದು ವ್ಯವಸ್ಥೆ ಮಾಡಿ ಆಯಿತು, ಇವಳೇ ನಿನಗೆ ಮಾಲೆ ಹಾಕ್ತಾಳೆ, ಇವಳೇ ನಿನ್ನನ್ನು ವರಿಸೋದು, ನೀನು ಯಾರನ್ನು ಅಳಿಸಿದ್ದೀಯೋ ಅವಳಿಗೆ ನೀನು ಗಂಡನಾಗ್ತೀಯ ಅಂತ ಹಾಗೆ ಹೇಳಿ ಒಂದು ವ್ಯವಸ್ಥೆಯನ್ನು ಮಾಡಿ ಆ ಶಚೀದೇವಿಯೇ ಇವನು ಅರ್ಜುನನಾಗಿ ಹುಟ್ಟುವಾಗ ಅಂತೇಳಿದರೆ ವರಿಸ್ತಾಳ ಅಂತ ಅದನ್ನು ಸೂಚ್ಯವಾಗಿ ಹೇಳಿ, ಮತ್ತೆ ಪಶ್ಯ ನೋಡು, ಏನು ನೋಡೋದು? ಅತ್ರ ಇಲ್ಲಿ ಮತ್ ಅವಜ್ಞಾನಾತ್, ಮತ್ತಂದರೆ ನನ್ನನ್ನು, ಅವಜ್ಞಾ ಮಾಡೋದು ಅಂತೇಳಿದರೆ ತಿರಸ್ಕಾರ ಮಾಡೋದು, ಅವಮಾನ ಮಾಡೋದಕ್ಕೆ ಹೆಸರು ಅವಜ್ಞಾ ಅಂತ. ಸೊ ಅವಜ್ಞಾನಾತ್ ಅಂತೇಳಿದರೆ ನನ್ನನ್ನು ತಿರಸ್ಕರಿಸಿದ ಕಾರಣ ಪತಿತಾನ್, ಪತತಿ ಅಂದರೆ ಬೀಳುವುದು, ಪತಿತಾನ್ ಅಂದರೆ ಬಿದ್ದವರನ್ನು ನೋಡು, ತ್ವಾದೃಶಾನ್ ಸುರಾನ್ ಅವರು ಕೂಡ ನಿನ್ನ ಹಾಗೆ ದೇವತೆಗಳು. ಎಲ್ಲಿ ಬಿದ್ದಿದ್ದಾರೆ ನೋಡಲ್ಲಿ ಬಿದ್ದಿದ್ದಾರೆ. ಪಶ್ಯ ಅತ್ರ ಅಂತೇಳಿದರೆ ತತ್ರ ಅಂದರೆ ಅಲ್ಲಿ, ಹತ್ರ ಅಂದರೆ ಇಲ್ಲಿ ಅಂತ ಹೇಳ್ಕೊಂಡು ಇಲ್ಲಿ ಹತ್ತಿರದಲ್ಲಿ ಯಾವುದನ್ನು ಎಲ್ಲೋ ಒಂದು ಜಾಗ ತೋರಿಸಿದ್ದಾರೆ, ರುದ್ರದೇವರು ತೋರಿಸಿದ್ದಾರೆ. ಪಶ್ಯ ಅತ್ರ ಮತ್ ಅವಜ್ಞಾನಾತ್, ನನಗೆ ತಿರಸ್ಕಾರ ಮಾಡಿದ ಕಾರಣ ಏನಾಗಿದೆ ಗೊತ್ತಾ? ಪತಿತಾನ್ ಬಿದ್ದಿದ್ದಾರೆ, ತ್ವಾದೃಶಾನ್ ಸುರಾನ್ ಅಂತೇಳಿದರೆ ನಿನ್ನ ಹಾಗಿನ ದೇವತೆಗಳು. ತ್ವಾದೃಶಾನ್ ಸುರಾನ್ ಅವರನ್ನು ನೋಡು. ತ್ವಾದೃಶ ಅಂತೇಳಿದರೆ ನಿನ್ನ ಹಾಗೆ, ಸಾದೃಶ ಅಂತೇಳಿದರೆ ಅದರ ಹಾಗೆ, ಸಾದೃಶ ಒಂದೇ ಥರ ಇರುವುದಕ್ಕೆ ಸಾದೃಶ ಅಂತ ಹೇಳ್ತಾರೆ. ಅದೃಶ ಅಂತೇಳಿದರೆ ಕಾಣುವುದೇ ಇಲ್ಲ, ಅದೃಶ್ಯ. ಸೊ ಅದೃಶ್ಯ, ಸಾದೃಶ, ತ್ವಾದೃಶ, ಅಂದರೆ ನೀನು, ತ್ವಾದೃಶ ಅಂದರೆ ನಿನ್ನ ಹಾಗೆ ಇರುವಂಥ ಸುರಾನ್ ದೇವತೆಗಳನ್ನು ಪಶ್ಯ ನೋಡು ಅಂತೇಳಿದರೆ ಬಿದ್ದಿದ್ದಾರೆ ಅವರು ಕೂಡ. ಪತಿತಾನ್ ಎಲ್ಲಿಂದ ಬಿದ್ದಿದ್ದಾರೆ? ನೀನು ಎಲ್ಲಿಂದ ಬಿದ್ದದ್ದು? ದೇವಲೋಕದಿಂದ. ಅವರು ಕೂಡ ದೇವಲೋಕದಿಂದಲೇ ಬೀಳುವುದಲ್ವ, ಯಾಕಂದರೆ ಅವರು ಸುರಾನ್ ದೇವತೆಗಳು. ಸೊ ಹೌದಾ, ಬಿದ್ದಿದ್ದಾರಾ? ಯಾರು ಬಿದ್ದಿದ್ದಾರೆ? ಗಿರೇಹೇ ಅಧಸ್ತಾತ್
ಆ ಪರ್ವತ ಇದೆಯಲ್ಲ ಇಲ್ಲಿ, ಹೌದು, ಆ ಪರ್ವತದ ಅಡಿಯಲ್ಲಿ ಗಿರೇಹೇ ಅಧಸ್ತಾತ್. ಅಧಸ್ತಾತ್ ಅಂದರೆ ಗಿರಿಯ ಕೆಳಗೆ. ಗಿರೇಹೇ ಅಧಸ್ತಾತ್ ಅಸ್ಯ ಏವ ಇತ್ಯುಕ್ತೋ. ಅಸ್ಯ ಏವ, ಈ ಪರ್ವತ ಇದೆಯಲ್ಲ, ಗಿರೇಹೇ ಅಧಸ್ತ ಅಸ್ಯ ಏವ, ಅಸ್ಯ ಗಿರಿ, ಅಸ್ಯ ಗಿರೇಹೇ ಅಧಸ್ತಾತ್. ಅಸ್ಯ ಗಿರೇಹ ಅಂತ ಹೇಳಿದ್ರೆ ಈ ಪರ್ವತದ ಅಧಸ್ತಾತ್ ಅಂದರೆ ಕೆಳಗೆ. ಅಸ್ಯ ಗಿರೇಹೇ ಅಧಸ್ತಾತ್ ಏವ ಅಂಥೇಳಿ ರುದ್ರದೇವರು ಹೇಳ್ತಾರೆ. ಇಲ್ಲಿ ನಿನಗೆ ಪರ್ವತ ಕಾಣ್ತದ, ಹೌದು, ಆ ಪರ್ವತದ ಅಡಿಯಲ್ಲಿ ನಿನಗೆ ಕಾಣಲಿಕ್ಕೆ ಸಿಗ್ತಾರೆ, ಬೇಕಾದರೆ ನೋಡು. ಎಂದು ಯಾರು ಕಾಣಿಸ್ಲಿಕ್ಕೆ ಸಿಗೋದು? ಸುರಾನ್, ನಿನ್ನ ಹಾಗೆ, ತ್ವಾದೃಶಾನ್ ಸುರಾನ್, ನಿನ್ನ ಹಾಗೆಯೇ ದೇವತೆಗಳು. ಅವರು ಕೂಡ ಅಹಂಕಾರ ಮಾಡಿದ್ದಾರೆ, ಅಹಂಕಾರ ಮಾಡಿ ನನ್ನನ್ನು ತಿರಸ್ಕರಿಸಿದ್ದಾರೆ. ಅದಕ್ಕೆ ನಾನು ಏನು ಮಾಡಿದ್ದೇನೆ, ಅವರನ್ನು ಬೀಳಿಸಿದ್ದೇನೆ. ಪತಿತಾನ್, ಪತಿತಾನ್ ಅಂದರೆ ಬಿದ್ದಿರುವಂತಹ, ತ್ವಾದೃಶ ನಿನ್ನ ಹಾಗೆ ಇರುವಂತಹ, ಸುರಾನ್ ಅಂದರೆ ದೇವತೆಗಳನ್ನು, ಪಶ್ಯ ಅತ್ರ ಇಲ್ಲಿ, ಎಲ್ಲಿ, ಗಿರೇಹೇ ಅಧಸ್ತಾತ್ ಅಸ್ಯ ಏವ, ನಿನಗೆ ಅಲ್ಲಿ ನಿನ್ನ ಪಕ್ಕದಲ್ಲೇ ಇದೆಯಲ್ಲ, ಇಲ್ಲೇ ಅದೇ ಗಿರಿ ಪರ್ವತ, ಅದರ ಅಡಿಯಲ್ಲಿದ್ದಾರೆ. ಗಿರೇಹೇ ಅಧಸ್ತ, ಅಧ ಅಂತ ಹೇಳಿದ್ರೆ ಕೆಳಗೆ, ಸೊ ಉಪರಿ ಅಂತ ಹೇಳಿದರೆ ಮೇಲೆ. ಸೊ ಇಲ್ಲಿ ಗಿರೇಹೇ ಅಧಸ್ತಾತ್, ಪರ್ವತದ ಅಡಿಯಲ್ಲಿದ್ದಾರೆ. ಇದು ಪರ್ವತ ಕಾಣಲಿಕ್ಕೆ ಸಿಗ್ತದಲ್ಲ ನಿಮಗೆ, ಹೌದು. ಗಿರೇಹೇ ಅಧಸ್ತಾತ್ ಅಸ್ಯ ಏವ ಇತ್ಯುಕ್ತ. ಈ ರೀತಿ ಇಂದ್ರದೇವರು ಹೇಳಲ್ಪಟ್ಟರು. ಯಾರಿಂದ? ರುದ್ರದೇವರಿಂದ. ನಿನ್ನ ಪಕ್ಕದಲ್ಲೇ ಇದೆಯಲ್ಲಪ್ಪ ಪರ್ವತ, ಆ ಪರ್ವತದ ಅಡಿಯಲ್ಲಿ ನೀನು ನೋಡಬೇಕಾದ್ರೆ ನಿನ್ನ ಹಾಗೇನೆ ನನ್ನನ್ನು ತಿರಸ್ಕಾರ ಮಾಡಿದ ಬಾಕಿ ದೇವತೆಗಳು ಬಿದ್ದಿದ್ದಾರೆ ನೋಡು ಅಂತ. ಇತ್ಯುಕ್ತ ಅಂತೇಳಿದರೆ ಈ ರೀತಿ ರುದ್ರದೇವರು ಹೇಳಿದಾಗ ಅಸೌ ಪಾಕಶಾಸನ. ಪಾಕಶಾಸನ ಅಂದರೆ ಇಂದ್ರದೇವರಿಗೆ ಇನ್ನೊಂದು ಹೆಸರು. ಅಂದರೆ ಇಂದ್ರದೇವರದ್ದು ಶಾಸನ ಅಂತೇಳಿದರೆ ಭಯಂಕರ ಸ್ಟ್ರಿಕ್ಟ್ ಅಂತ. ಪಾಕಶಾಸನ ಅಂತೇಳಿದರೆ ಆಡಳಿತ ನಡೆಸಲಿಕ್ಕೆ, ಎಲ್ಲರಿಂದೂ ಆಡಳಿತ ನಡೆಸಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಬಹಳಷ್ಟು ಜ್ಞಾನ ಇರ್ತದೆ, ಪಾಠ ಮಾಡಲಿಕ್ಕೆ ಬರುವುದಿಲ್ಲ. ಕೆಲವರಿಗೆ ಪಾಠ ಮಾಡಲಿಕ್ಕೆ ಬರ್ತದೆ, ಜ್ಞಾನ ಇರುವುದಿಲ್ಲ. ಸೊ ಕೆಲವರಿಗೆ ಆಫೀಸ್ನಲ್ಲಿ ಇರ್ತಾರೆ, ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ, ಆದರೆ ಯಾರಾದರೂ ಬಂದು ಜೋರು ಮಾಡಿದರೆ ಅವರಿಗೆ ವಾಪಸ್ ಏನು ಹೇಳಬೇಕಂತ ಗೊತ್ತಾಗೋದಿಲ್ಲ, ಕಕ್ಕಾಬಿಕ್ಕಿಯಾಗಿರ್ತಾರೆ. ಅವನು ಎಲ್ಲ ವಿಷಯ ಗೊತ್ತಿರ್ತದೆ, ಆದರೆ ಯಾರಾದರೂ ಜೋರು ಮಾಡಿದರೆ ಅವರಿಗೆ ವಾಪಸ್ ಹೇಗೆ ಜೋರು ಮಾಡೋದು ಗೊತ್ತಿರೋದಿಲ್ಲ. ಕೆಲವರಿಗೆ ಜೋರು ಮಾಡಲಿಕ್ಕೆ ಗೊತ್ತಿರ್ತದೆ, ಆದರೆ ವಿಷಯ ಏನು ಅಂತ ಗೊತ್ತಿರೋದಿಲ್ಲ. ಯಾರಾದರೂ ಬಂದು ಜೋರು ಮಾಡಿದರೆ 10 ಪಾಲು ಜೋರು ಮಾಡಿ ಕಳಿಸಿಬಿಡ್ತಾರೆ, ಆದರೆ ವಿಷಯ ಏನು ಗೊತ್ತೇ ಇಲ್ಲ. ಅಲ್ಲ, ನೀವು ಯಾಕೆ ಜೋರು ಮಾಡಿದ್ರಿ? ಇಲ್ಲ, ಅವನು ಜೋರು ಮಾಡಿದರೆ ನಾನು ಜೋರು ಮಾಡಿದ್ದೆ. ಅಲ್ಲ, ಅವನು ಈ ವಿಷಯಕ್ಕೆ ಜೋರು ಮಾಡಿದ್ದು, ಆ ವಿಷಯ ಇವರಿಗೆ ಅರ್ಥವೇ ಆಗಲಿಲ್ಲ ಅಂತೇಳಿದರೆ ಈ ರೀತಿ ಒಬ್ಬರೊಬ್ಬರಿಗೆ ದೇವರು ಒಂದೊಂದು ರೀತಿಯಲ್ಲಿ ಅವರನ್ನು ಉತ್ತಮ ಅಂತ ಮಾಡಿರ್ತಾನೆ. ಎಲ್ಲ ಗುಣಗಳನ್ನು ಕೊಟ್ಟಿರೋದಿಲ್ಲ. ಇಲ್ಲಿ ಇಂದ್ರದೇವರದ್ದು ಒಂದು ಗುಣ ಏನಂತೇಳಿದರೆ ಶಾಸನ ಮಾಡೋದು, ಆಡಳಿತ ಮಾಡಲಿಕ್ಕೆ ಎಲ್ಲ ಒಂದು ಯೋಗ್ಯತೆ ಬೇಕು. ಅದು ಅಂತೇಳಿದರೆ ಎಲ್ಲ ಆ ರೀತಿ ಇನ್ನೊಬ್ಬನನ್ನು ಹೇಗೆ ಮಣಿಸಬೇಕು, ಇನ್ನೊಬ್ಬನನ್ನು ಹೇಗೆ ಬಗ್ಗಿಸಬೇಕು ಅದು ಗೊತ್ತಿದ್ದರೆ ಮಾತ್ರ ಆಡಳಿತ ಮಾಡಲಿಕ್ಕೆ ಆಗ್ತದೆ. ಸೊ ಪಾಪದವರಿಗೆ, ಒಳ್ಳೆಯವರಿಗೆಲ್ಲ ಆಡಳಿತ ಮಾಡಲಿಕ್ಕೆ ಆಗೋದಿಲ್ಲ ಜನರಲ್ಲಿ. ಆದರೆ ಇಂದ್ರ ಮಾತ್ರ ಹಾಗೆಲ್ಲ, ದೇವೇಂದ್ರ ಪಾಕಶಾಸನ, ಭಯಂಕರ ಸ್ಟ್ರಿಕ್ಟ್ ಆಡಳಿತ ಅಂತೇಳಿದರೆ ಅಷ್ಟು ಒಳ್ಳೆ ಆಡಳಿತ. ಆದ್ದರಿಂದಲೇ ಹೇಳಿದ್ದು 3 ಲೋಕದ ಅಧಿಪತಿ ನಾನು, ನನ್ನ ಲೋಕಗಳಲ್ಲಿ ಏನಾಗ್ತಾ ಇದೆ, ಯಾಕೆ ಆಳಿಸ್ತಾ ಇದೆಯಾ ಈ ಹೆಂಗಸನ್ನು, ಸೊ ಅಂತ ತಿಳ್ಕೊಂಡು ಜೋರು ಮಾಡಿದ್ದು. ಆದರೆ ವಿಷಯ ಮಾತ್ರ ಗೊತ್ತೇ ಇಲ್ಲ. ಎಷ್ಟೋ ಜನ ಈ ರೀತಿ ಜೋರು ಮಾಡಲಿಕ್ಕೆ ಗೊತ್ತಿದೆ, ವಿಷಯ ಗೊತ್ತಿಲ್ಲದವರು ಭಾಳ ಜನ ಇರ್ತಾರೆ. ಸೊ ಹೀಗೆ ಪಾಕಶಾಸನ ಅಂತೇಳಿದರೆ ಆಡಳಿತ ಮಾಡುವುದರಲ್ಲಿ ನಿಸ್ಸೀಮನಾದ, ಬಹಳ ಸ್ಟ್ರಿಕ್ಟಾಗಿ ಇರುವಂತಹ ಅಂತೇಳಿದರೆ ಕಟ್ಟುನಿಟ್ಟಿನ ಶಾಸನ ಅಂತ ಹೇಳ್ಬೋದು. ಕಟ್ಟುನಿಟ್ಟಿನ ಶಾಸನಕ್ಕೆ ಹೆಸರಾದ ಇಂದ್ರನು ಅಸೌ ಪಾಕಶಾಸನ ಏನು ಮಾಡಿದ? ಉದ್ಬಬರ್ಹ, ಆ ಪರ್ವತವನ್ನು ಎತ್ತಿದ. ಇವು ಹೇಳ್ತಾ ಇದ್ದಾರಲ್ಲ, ಅಂದರೆ ರುದ್ರದೇವರು ಏನಂತೇಳಿದರೆ ನನ್ನನ್ನು ಅವಹೇಳನ ಮಾಡಿದ್ದಕ್ಕೆ ನಾನು ಏನು ಮಾಡಿದ್ದೇನೆ ನೋಡು ಅಂತ. ಎಷ್ಟು ತನಕ ರುದ್ರದೇವರಂತ ಇಂದ್ರದೇವರಿಗೆ ಗೊತ್ತಾಗಿದೆಯೋ ಇಲ್ಲೋ ಗೊತ್ತಿಲ್ಲ,
ಅಂತೂ ಹೇಳಿದ್ದಾರೆ. ಅಂದರೆ ಈ ಒಟು ಹೇಳ್ತಾ ಇದ್ದಾನೆ, ನಿನ್ನ ಹಾಗೆ ಬಾಕಿ ದೇವತೆಗಳು ಕೂಡ ನನ್ನನ್ನು ತಿರಸ್ಕಾರ ಮಾಡಿಸಿದ ಕಾರಣ ಆ ಎಲ್ಲ ದೇವತೆಗಳನ್ನು ಬೀಳಿಸಿದ್ದೇನೆ, ಈ ಪರ್ವತದ ಅಡಿಯಲ್ಲಿ ಇದ್ದಾರೆ ಅಂತ ಹೇಳಿದ ಕೂಡಲೇ ಇಂದ್ರ ಏನು ಮಾಡಿದ, ಆ ಪರ್ವತವನ್ನು ಎತ್ತಿದ. ಉದ್ಬಬರ್ಹ ಅಂದರೆ ಎತ್ತಿದ, ಉತ್ ಅಂದರೆ ಮೇಲೆ, ಬಬರ್ಹ ಅಂದರೆ ಎತ್ತುವಂಥದ್ದು. ಸೊ ಉದ್ಬಬರ್ಹ ಮೇಲೆ ಎತ್ತಿದ. ಗಿರಿಂತಂ ಆ ಪರ್ವತವನ್ನು, ಪಕ್ಕದಲ್ಲೇ ಇರುವಂಥ ಪರ್ವತವನ್ನು ಎತ್ತಿಬಿಟ್ಟ. ಹೌದಾ, ಹೇಳ್ತಾ ಇರೋದು ಸತ್ಯವ ಅಂತ ನೋಡಿದರೆ, ಗಿರಿಂತಂ ತು ದದರ್ಶ ಅತ್ರ ಚ ತಾನ್ ಸುರಾನ್. ಹೌದು ಅಂದರೆ ಏನು ಹೇಳಿದರೋ ಇವರು, ದೇವತೆಗಳೆಲ್ಲ ಅಲ್ಲಿ ಬಿದ್ದಿದ್ದಾರೆ ನೋಡು ಅಂತ. ಹೌದು, ಇದ್ದಾರೆ ಒಳಗೆ. ದದರ್ಶ ಅಂದರೆ ನೋಡಿದ, ದರ್ಶಯತಿ ತೋರಿಸುವುದು, ನೋಡುವುದು, ದರ್ಶಯತಿ. ದದರ್ಶ ಅಂದರೆ ಭೂತಕಾಲ, ನೋಡಿದ. ದದರ್ಶ ಅತ್ರ ಅಲ್ಲಿ, ಇಲ್ಲಿ. ದದರ್ಶ ಅತ್ರ ಚ ತಾನ್ ಸುರಾನ್ ಆ ದೇವತೆಗಳು. ಅಂದರೆ ಯಾವ ದೇವತೆಗಳನ್ನು ಆ ವಟು ರೂಪದಲ್ಲಿರುವಂಥ ರುದ್ರದೇವರು ತೋರಿಸಿದ್ರೋ, ಬೇಕಾದರೆ ನೀನೇ ನೋಡು, ಆ ಪರ್ವತದ ಅಡಿಯಲ್ಲಿ ನಿನ್ನ ಹಾಗೆ ತ್ವಾದೃಶಾನ್ ಸುರಾನ್, ನಿನ್ನ ಹಾಗೆ ಇರುವಂಥ ದೇವತೆಗಳು ಪತಿತಾನ್ ಬಿದ್ದಿದ್ದಾರೆ. ಎಲ್ಲಿ? ಗಿರೇಹೆ ಅಧಸ್ತಾತ್, ಈ ಪರ್ವತದ ಕೆಳಗೆ. ಅಷ್ಟು ಹೇಳಿದ ಕೂಡಲೇ ಪಾಕಶಾಸನ, ಯಾರು ಇಂದ್ರ ಏನಾದರೂ ಸುಳ್ಳು ಹೇಳಿದರೆ ಒಟ್ಟು ಬಿಡುವುದಿಲ್ಲ ಅಂತ ಯೋಚನೆ ಮಾಡಿರ್ಬೋದು. ಎತ್ತಿದ ಪರ್ವತದಲ್ಲಿ ನೋಡ್ತೇನೆ, ಸತ್ಯ ಹೇಳ್ತಾ ಇದ್ದಾರಾ ಸುಳ್ಳು ಹೇಳ್ತಾ ಇದ್ದಾರಾ ಅಂತ ನೋಡಿದರೆ ಒಳಗಿಂದ ದೇವತೆಗಳು ಇದ್ದಾರೆ. ಉದ್ಬಬರ್ಹ ಗಿರಿಂ ಅಂದರೆ ಆ ಗಿರಿಯನ್ನು ಮೇಲೆ ಎತ್ತಿದ್ದಾನೆ ಅಂತೇಳಿದರೆ ಅದರ ಮುಚ್ಚಳ ತೆಗೆದಾಗಿ ಎತ್ತಿದ್ದಾನೆ ಅದರ ಇದನ್ನು. ಸೊ ಉದ್ಬಬರ್ಹ ಗಿರಿಂ ತಂ ತು ದದರ್ಶ ನೋಡಿದ, ಅತ್ರ ಅಲ್ಲಿ, ಚ ತಾನ್ ಸುರಾನ್ ಆ ದೇವತೆಗಳನ್ನು ನೋಡಿದ. ಓ ಹೌದಾ, ಹಾಗಾದರೆ ಇವರು ಸಾಮಾನ್ಯದವರಲ್ಲ ಅಂತೇಳಿದರೆ, ಅಂದರೆ ಬಾಕಿ ದೇವತೆಗಳನ್ನು ಬೀಳಿಸಿಬಿಟ್ಟಿದ್ದೇನೆ ಅಂತ ಹೇಳಿಬಿಟ್ರು. ಹಾಗಾದರೆ ಇವರು ನಾನು ಎಣಿಸಿದ ಹಾಗೆ ಅಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಯಾರಿಗೆ? ಈ ಇಂದ್ರದೇವರಿಗೆ. ಸೊ ಅಲ್ಲಿಗೆ ಇದಕ್ಕೆ ಏನು ಹೇಳ್ತಾರೆ ಅಂತ ನೋಡುವ. ಈ ಶ್ಲೋಕಕ್ಕೆ ಯಾವುದಿದು, ಇದು ಯಾವುದು, ಅಸ್ಯಾಶ್ಚ ಭರ್ತ. ಹೀಗೆ ಏನಂತೇಳಿದರೆ, ಆ ವಟು ಏನು ನೋಡಿದ್ರು, ನೀನು ಸ್ವರ್ಗದಿಂದ ಪತನ ಹೊಂದು, ಪತ ಮನುಷ್ಯಂ ಆಪ್ನುಹಿ ಮನುಷ್ಯನಾಗಿ ಜನಿಸು ಅಂತ ರುದ್ರದೇವರು, ವಟರೂಪದಲ್ಲಿರುವಂಥ ರುದ್ರದೇವರು ಈ ರೀತಿ ಶಾಪ ಕೊಟ್ಟುಬಿಟ್ರು ಅಲ್ಲೇ. ಯಾರಿಗೆ? ಇಂದ್ರನಿಗೆ. ಆಮೇಲೆ ಹೇಳ್ತಾರೆ, ಇವಳನ್ನು ನೀನು ಅಳಿಸಿದ್ದಲ್ವಾ, ಅವಳಿಗೆ ನೀನು ಗಂಡನಾಗ್ತಿ, ಇವಳಿಗೆ ನೀನು ಪತಿಯಾಗುವಿ, ಇವಳು ನಿನ್ನನ್ನೇ ವರಿಸುತ್ತಾಳೆ ಮುಂದೆ ಮುಂದೆ. ವರಿಷ್ಯತಿ ಆದ ಕಾರಣ ಭವಿಷ್ಯತ್ ಕಾಲ, ಅವಳು ನಿನ್ನನ್ನೇ ವರಿಸುವಳು ಮುಂದಕ್ಕೆ ಅಂತೇಳ್ಕೊಂಡು. ದ್ರೌಪದಿ ದೇಹಸ್ಥ ಶಚಿದೇವಿ. ದ್ರೌಪದಿ ದೇಹಸ್ಥ ಶಚಿದೇವಿ ಅಂದರೆ ದ್ರೌಪದಿಯ ದೇಹದ ಒಳಗಿರುವಂಥ ಶಚಿದೇವಿ. ನೀನು ಇಂದ್ರ, ನೀನು ಅರ್ಜುನನಾಗಿ ಹುಟ್ಟುವಾಗ ಅರ್ಜುನನಾಗಿರುವಾಗ ಅರ್ಜುನನಿಗೆ ಮಾಲೆ ಹಾಕೋದು ಇವಳೇ, ವರಿಸುವವಳು ಇವಳೇ, ಇವಳ ಒಳಗಿನ ಶಚಿದೇವಿ ಅಂತ. ಸೊ ಇಂದ್ರನ ಅಹಂಕಾರದ ವರ್ತನೆಗೆ ರುದ್ರದೇವರು ಏನು ಮಾಡಿದರು? ಕೆರಳಿಬಿಟ್ಟು ಶಾಪ ಕೊಟ್ಟುಬಿಟ್ರು. ಸ್ವರೂಪತಃ ಇಂದ್ರ ರುದ್ರದೇವರ ಶಿಷ್ಯನೇ. ಶಿಷ್ಯ ಆದರೆ ಏನಾಯಿತು? ಈಗ ಸಿಟ್ಟು ಬರುವಾಗ ಶಿಷ್ಯನ ಮೇಲೂ ಸಿಟ್ಟು ಬರೋದಿಲ್ವಾ? ಮಕ್ಕಳ ಮೇಲೂ ಸಿಟ್ಟು ಬರೋದಿಲ್ವಾ? ಜೋರಾಗಿ ಸಿಟ್ಟು ಬರ್ತದೆ ಕೆಲವೊಮ್ಮೆ. ಎಂದರೆ ಇಂದ್ರನ ಆ ವರ್ತನೆ ಒಂದರ್ಥದಲ್ಲಿ ಗುರುವಿಗೆ ಮಾಡಿದ ಅಪಚಾರದಂತಾಯಿತು. ರುದ್ರದೇವರ ಶಿಷ್ಯ ಇಂದ್ರ ಅಂತೇಳಿದರೆ ಬ್ರಹ್ಮದೇವರಿಗೆ ರುದ್ರದೇವರು ಶಿಷ್ಯ, ರುದ್ರದೇವರಿಗೆ ಇಂದ್ರ ಶಿಷ್ಯ. ಸೊ ಹಾಗೆ ಕೆಳಗಿನವರು ಶಿಷ್ಯರು. ಗುರುವಿಗೆ ಅಪಚಾರ ಮಾಡಿದಾಗಾಯಿತು. ಅದಕ್ಕೆ ಶಿಕ್ಷೆಯಾಗಿ ಈ ಶಾಪ ಅಂತ ತಿಳಿಬೇಕು. ಈ ಶಾಪದಿಂದಾಗಿ ಇಂದ್ರ ಅರ್ಜುನನಾಗಿ ಜನಿಸುವಂತಾಯಿತು. ಮುಂದೆ ಸ್ವಯಂವರದಲ್ಲಿಯೂ ಕೂಡ ಮತ್ಸ್ಯಯಂತ್ರ ಭೇದನ ಮಾಡಿದ ಅರ್ಜುನನ ಕೊರಳಿಗೆ ದ್ರೌಪದಿ ಮಾಲೆ ಹಾಕುವಂತಾಯಿತು ಎಂದು ತಿಳಿಯಬೇಕು. ಆ ವರಕ್ಕೆ ಸಂಬಂಧಿಸಿದಂತೆ ಇಂದ್ರ ಶಿವನನ್ನು ಪ್ರಶ್ನಿಸಿದ್ದ ಕಾರಣ ಶಿವನು ನೀಡಿದ ಶಾಪ ಆ ಇಂದ್ರ ಕನ್ಯೆಯ ಪಂಚಭರ್ತೃತ್ವಕ್ಕೆ ಸಂಬಂಧಿಸಿದ ಶಾಪವೇ ಆಯಿತು ಎಂಬುದನ್ನು ಕೂಡ ಗಮನಿಸಬೇಕು. ಅಲ್ಲಿಗೆ
ಏನಾಯಿತು, ನಂತರ ಏನಾಯಿತು, ಆಮೇಲೆ ರುದ್ರದೇವರು ಅಲ್ಲಿಗೆ ನಿಲ್ಲಿಸ್ತಾರಾ? ಇಲ್ಲ, ಇವಳೇ ನಿನಗೆ ವರಿಸ್ತಾಳೆ, ಇವಳಿಗೆ ನೀನು ಗಂಡನಾಗ್ತೀಯ ಅಂತ ಹೇಳಿಬಿಟ್ಟು ಮುಂದೆ ಹೇಳ್ತಾರೆ, ಪಶ್ಯ ಅತ್ರ ಮತ್ ಅವಜ್ಞಾನಾತ್, ನೀನು ನನ್ನನ್ನು ಅವಜ್ಞಾ ಅಂತೇಳಿದರೆ ತಿರಸ್ಕಾರ ಮಾಡಿದ್ಯಲ್ಲ, ನಿನ್ನ ಹಾಗೆ ಬಾಕಿ ದೇವತೆಗಳು ತಿರಸ್ಕಾರ ಮಾಡಿದ್ದಾರೆ ನನ್ನನ್ನು. ಸೊ ನಿನ್ನ ಹಾಗೆ ತ್ವಾದೃಶಾನ್ ಸುರಾನ್, ಅವರನ್ನೆಲ್ಲ ಏನು ಮಾಡಿದ್ದೇನೆ, ನಾನು ಬೀಳಿಸಿಬಿಟ್ಟಿದ್ದೇನೆ, ಬೇಕಾದರೆ ನೋಡು. ಸೊ ನನ್ನನ್ನು ಅವಮಾನಿಸಿದ್ದರಿಂದ ಪತಿತರಾಗಿರುವಂತಹ ನಿನ್ನಂತಹ ದೇವತೆಗಳನ್ನು ಈ ಬೆಟ್ಟದ ಕೆಳಗೆ ನೋಡು. ಗಿರೇಹೆ ಅಧಸ್ತಾತ್, ಅಸ್ಯ ಅಂದರೆ ಇದೇ ಗಿರಿ, ಇದೇ ಪರ್ವತದ ಅಡಿಯಲ್ಲಿ ಇದ್ದಾರೆ ನೋಡು ಅಂತ ಹೀಗೆ ಶಿವನು ಹೇಳಲು ಇಂದ್ರ ಏನು ಮಾಡಿದ, ಪಾಕಶಾಸನ ಇಂದ್ರನು ಆ ಗಿರಿಯನ್ನು ಎತ್ತಿದ, ಆ ಬೆಟ್ಟವನ್ನು ಮೇಲೆತ್ತಿ ನೋಡ್ತಾನೆ. ದದರ್ಶ ಅತ್ರ ತಾನ್ ಸುರಾನ್ ದೇವತೆಗಳನ್ನು ಅವ್ರು ಏನು ಹೇಳಿದರು, ನಿನ್ನ ಹಾಗೆ ದೇವತೆಗಳು ನನ್ನನ್ನು ಬೈದಿದ್ದಕ್ಕೆ, ನನ್ನನ್ನು ತಿರಸ್ಕಾರ ಮಾಡಿದ್ದಕ್ಕೆ ಅವರನ್ನು ಬೀಳಿಸಿದ್ದೇನೆ, ಈ ಪರ್ವತದ ಅಡಿಯಲ್ಲಿ ಇದ್ದಾರೆ ಅಂತ ಹೇಳಿದ ಕೂಡಲೇ ಇಂದ್ರ ಏನು ಮಾಡಿದ, ಭಾಳ ಸ್ಟ್ರಿಕ್ಟ್ ಅಲ್ವಾ, ಎತ್ತಿದ, ನೋಡಿಯೇ ಬಿಡ್ತೇನೆ ಅಂತ. ನೋಡುವಾಗ ಏನು, ಹೌದು ಒಳಗಿಂತ ಇದ್ದಾರೆ. ದದರ್ಶ ಅತ್ರ ತಾನ್ ಸುರಾನ್, ಇಂದ್ರನು ಆ ಬೆಟ್ಟವನ್ನು ಮೇಲೆತ್ತಿ ಆ ದೇವತೆಗಳನ್ನು ಕಂಡ. ಸೊ ಶಿವ ಇಂದ್ರನಿಗೆ ಅವನಿಗೆ ಸಂಬಂಧಿಸಿದಂತೆ ಮಾತ್ರ ಶಪಿಸದೆ ಪ್ರಕೃತ ಅಸಂಬದ್ಧವಾಗಿದ್ದ ಇನ್ನೊಂದು ಮಾತು ನುಡಿದ ಅಂತೇಳಿದರೆ ಇದು ಮುಂದಿನ ಕತೆ. ಅಂಥೇಳಿದರೆ ಇಲ್ಲಿ ಏನಾಗಿದೆ, ರುದ್ರದೇವರು ಹೇಳಿದ್ರಲ್ವಾ, ಈ ಪರ್ವತದ ಅಡಿಯಲ್ಲಿ ಇದ್ದಾರೆ ಬಾಕಿ ದೇವತೆಗಳಿದ್ದಾರೆ. ಬಾಕಿ ದೇವತೆಗಳು ಅಂತ ಹೇಳುವಾಗ ಇಲ್ಲಿ ನಮಗೂ ಸ್ವಲ್ಪ ಗೊತ್ತಾಗ್ತದೆ ಬಾಕಿ ದೇವತೆಗಳು ಯಾರು ಅಂತ. ಯಾಕಂತೇಳಿದರೆ ಇಂದ್ರಸೇನೆ ಒಳಗೆ ಶಚಿದೇವಿಗೆ ವ್ಯವಸ್ಥೆ ಆಯಿತು, ಇನ್ನು ಉಳಿದವರು ಯಾರು ಅಂತೇಳಿದರೆ ಯಮಧರ್ಮರಾಯ ಆಗಬೇಕು, ಆಮೇಲಿಂದ ಇನ್ಯಾರಾಗಬೇಕು, ಆ ಅಶ್ವಿನಿ ದೇವತೆಗಳಾಗಬೇಕು. ಮುಖ್ಯವಾಗಿ ಯಾರಾಗಬೇಕಂದ್ರೆ ವಾಯುದೇವರಾಗಬೇಕು. ಯಾರಿಗೆ, ದ್ರೌಪದಿ ಒಳಗಿರುವಂಥ ಭಾರತೀ ದೇವಿಗೆ ವಾಯುದೇವರಾಗಬೇಕು. ಸೊ ವಾಯುದೇವರು ಅಂತೇಳಿದರೆ ಬೇರೆ ದೇವತೆಗಳಂತೇಳಿದರೆ ಇವರಿದ್ದರೂ ಇರ್ಬೋದು ಅಂತ ನಮಗೊಂದು ಐಡಿಯಾ ಆಗ್ತದೆ. ಈಗ ಒಂದು ಅರ್ಜುನ ಬಂದಿದ್ದಾನೆ ಇಂದ್ರ ಅಂತೇಳಿದರೆ ಬಾಕಿ ದೇವತೆಗಳನ್ನೇ ಅವರ ಬಗ್ಗೆನೇ ಹೇಳ್ಬೋದು ಅಂತ ಹೇಳುವಾಗ ಒಬ್ಬರು ಯಾರು, ವಾಯುದೇವರ ಬಗ್ಗೆ ಹೇಳಲಿಕ್ಕೆ ರುದ್ರದೇವರಿಗೆ ಒಂದು ಚೂರು ಅಧಿಕಾರ ಇಲ್ಲ. ಅದು ಅಧಿಕಾರ ಮೀರಿದಾಗ ಆಗ್ತದೆ, ಯಾಕಂದರೆ ವಾಯುದೇವರು ರುದ್ರದೇವರಿಗಿಂತ ಬಹಳ ಮೇಲೆ. ಸೊ ಆವಾಗ ರುದ್ರದೇವರೇನಾದರೂ ತಪ್ಪು ಮಾಡಿದ್ರಾ, ವಾಯುದೇವರು ಆ ದೇವತೆಗಳಲ್ಲಿ ಇದ್ದಾರೋ ಪರ್ವತದ ಅಡಿಯಲ್ಲಿ, ಇದೆಲ್ಲ ನಾಳೆ ನೋಡುವ. ಇವತ್ತು ಅಲ್ಲಿಗೆ ನಾವು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.